ಹಲೋ ಮಿಸ್ಟರ್ ಮಿಸ್ಟರ್ ಒಂದು ಕಾಲಕ್ಕೆ ಸರೋವರ್ ಸಂಜೀವ್ ಅವ್ರ ಮಗ ಸುದೀಪ್ ಅಂತಿದ್ರು. ಈಗ ಸುದೀಪ್ ಅವ್ರ ತಂದೆ ಸಂಜೀವ್ ಅವರು ಅಂತಾರೆ. ಇದ್ರ ಬಗ್ಗೆ ತುಂಬ ಹೆಮ್ಮೆ ಇದೆಯಾ? ನನಗಿಲ್ಲ, ನಮ್ಮ ತಂದೆಗಿದೆ. ಬಿಕಾಸ್ ನನಗೆ ಇನ್ನೂ ಸಂಜೀವ್ ಅವ್ರ ಮಗ ಅಂತಂದ್ರೆ ನನಗಿನ್ನೂ ಖುಷಿದೆ. ಬಿಕಾಸ್ ನನಗೆ ನಮ್ಮ ಅಪ್ಪನಿಗೆ ಅಪ್ಪ ಆಗೋಕ್ಕೆ ಸಾಧ್ಯ ಇಲ್ಲ, ನಾನು ಯಾವತ್ತೂ ಈ ಜನ್ಮದಲ್ಲಿ ಆಗಲ್ಲ. ಸೊ ಐ ಥಿಂಕ್ ನನಗೆ ಏನಾರು ಒಂದು ಸ್ವಲ್ಪ ಲೈಫಲ್ಲಿ ಡಿಸಿಪ್ಲಿನ್ ಆಗಲಿ ಇದಾಗಲಿ ನಾನು ತುಂಬ ಕಲ್ತಿದ್ದೀನಿ. ಬಹುಶಃ ತುಂಬ ಜಾಸ್ತಿನೇ ಕಲ್ತಿದ್ದೀನಿ. ಬಟ್ ನನಗೂ ಅವರಿಗೂ ಆಗಿರೋ ಅಂಥ ಆರ್ಗ್ಯುಮೆಂಟ್ಸ್ ಕೂಡ ಜಾಸ್ತಿ ಇದೆ. ವಿ ಆಲ್ವೇಸ್ ಹ್ಯಾವ್ ಎ ಡಿಫ್ರೆನ್ಸ್ ಆಫ್ ಒಪಿನಿಯನ್ ವೆನ್ ಇಟ್ ಕಮ್ಸ್ ಟು ಸರ್ಟನ್ ಥಿಂಗ್ಸ್. ಬಟ್ ಬೈ ದಿ ಎಂಡ್ ಆಫ್ ದ ಡೇ ಹೀ ಸಂಬಡಿ ಅವ್ರ ಲೈಫ್ನ ತುಂಬ ಡಿಸಿಪ್ಲಿನಲ್ಲಿ ಲೀಡ್ ಮಾಡಿದ್ದಾರೆ ಆ್ಯಂಡ್ ವೆರಿ ಲೆಸ್ ಆ್ಯಂಬಿಷನ್ಸ್. ಫಸ್ಟು ಮನೆಗೆ, ಫ್ಯಾಮಿಲಿಗೆ, ತಮ್ಮಂದರಿಗೆ, ಅದಕ್ಕೆ ಸಿ ಹೀಸ್ ಬೀನ್ ಅ ಗುಡ್ ಬ್ರದರ್, ಈಸ್ ಬೀನ್ ಅ ಗುಡ್ ಹಸ್ಬೆಂಡ್ ಆ್ಯಂಡ್ ಅ ಫಾದರ್. ಅವರಿಗೆ ಒಂದು ಸಿನಿಮಾದಲ್ಲಿ ಬರಬೇಕಾದ್ರೆ ಹಿ ಹ್ಯಾಡ್ ಟು ಸ್ಯಾಕ್ರಿಫೈಸ್ ಅ ಲಾಟ್. ಬಿಕಾಸ್ ಅವರು ತುಂಬ ವರ್ಷಗಳ ಒಂದು ಸತತ ಪ್ರಯತ್ನ, ಹೋರಾಟದಿಂದ ಹಿ ಮೇಡ್ ಅನ್ ಎಂಪೈರ್, ಒಂದು ಬಿಸ್ನೆಸ್ ಎಂಪೈರ್ ಆಫ್ ಹಿಸ್ ಓನ್. ಆ್ಯಂಡ್ ನಾನು ಅದನ್ನೆಲ್ಲ ಬಿಟ್ಟು ಈ ಕಡೆ ಬಂದು ನಾನು ಆಮ್ ದಿ ಓನ್ಲಿ ಸನ್. ಓಕೆ, ಸೊ ಹಾಗಿರಬೇಕಾದ್ರೆ ನನ್ನನ್ನು ಈ ಚಿತ್ರರಂಗದ ಕಡೆ ಹೋಗಕ್ಕೆ ಬಿಡೋದೇ ಒಂದು ದೊಡ್ಡ ಸ್ಯಾಕ್ರಿಫೈಸ್ ಆ್ಯಕ್ಚುಲಿ. ಹಾಗೆ ನೋಡೋಕೆ, ಬಿಕಾಸ್ ನೋಬಡಿ ಆಲ್ಸೋ ಟೇಕ್ ಕೇರ್. ಬಟ್ ಹಿ ಡಿಡ್. ಸಾನ್ವಿಗೆ ಅಂದರೆ ನಿಮ್ಮ ಮಗಳಿಗೆ ತುಂಬಾ ಅಟ್ಯಾಚ್ಡ್ ಆಗಿರುವಂಥವ್ರು ಅಪ್ಪ ನೀವು ಅಂತ ಹೇಳ್ಬಿಟ್ಟು, ಹೌದಾ? ವೆಲ್, ಮನೆಯಲ್ಲಿ ಶಿಸ್ತು, ಡಿಸಿಪ್ಲಿನ್ನು ಅದೆಲ್ಲ ಅವ್ರ ಡಿಪಾರ್ಟ್ಮೆಂಟ್, ನಂದಲ್ಲ. ಸೊ ಮಿಕ್ಕಿದೆಲ್ಲ ನಮ್ಮ ಡಿಪಾರ್ಟ್ಮೆಂಟು. ಅವ್ರಿಗೇನಾರು ಬೇಕಾದರೆ ಕೊಡಿಸೋದು ಎಲ್ಲದು ವಿಚಾರದಲ್ಲೂ. ಬಟ್ ಸಮ್ವೇರ್ ಐ ಪರ್ಸ್ನಲಿ ಫೀಲ್ ಇವತ್ತು ದ ವೇ ಶಿ ಈಸ್ ಗ್ರೋಯಿಂಗ್ ಆ್ಯಂಡ್ ಅವಳ ಒಂದು ದ ಇನ್ನೋಸೆನ್ಸ್ ಇನ್ ಹರ್, ದ ವ್ಯಾಲ್ಯೂ, ಪ್ರತಿಯೊಂದು ಜೀವನದಲ್ಲಿ ಸಾನ್ವಿಗೆ ಸಿಗ್ತಾ ಇರೋ ಒಂದು ವ್ಯಾಲ್ಯೂ, ದ ವೇ ಶಿ ವ್ಯಾಲ್ಯೂಸ್ ಎವ್ರಿಥಿಂಗ್, ಇಟ್ ಕಂಪ್ಲೀಟ್ಲಿ ಗೋಸ್ ಟು ಪ್ರಿಯಾ. Somewhere I personally feel I can't do what a mother does. I can exactly be ನಾನೊಂದು ತಂದೆ ಆಗಿರೋಕ್ಕೆ ಮಾತ್ರ ಸಾಧ್ಯ. ಆ್ಯಂಡ್ ಮಗಳ ಹತ್ರ ತಂದೆ ಹೇಗಿರ್ತಾನೆ ನೀವೇ ಹೇಳಿ. You know what, she speaks to me a lot and we have good fun. And of course, ನಾವಿಬ್ಬರು ಸೇರಿಕೊಂಡಾಗ ಏನಾಗುತ್ತೆ, ಮನೆಯಲ್ಲಿ ಇವತ್ತಿಗೂ ನನಗೆ ವಯಸ್ಸಾಗಿರೋರ ಥರ ನಾನು ಇರೋದೇ ಇಲ್ಲ. ಐ ಸ್ಟಿಲ್ ಬಿಹೇವ್ 22-23 ಅಟ್ ಹೋಮ್. ಸೊ ನನಗೆ ಆ ಪೈಕಿ ನೋಡೋಕ್ಕೋದ್ರೆ ನನಗೆ ಅವಳಿಗೂ ಏಜ್ ಡಿಫ್ರೆನ್ಸ್ ಜಾಸ್ತಿ ಇದ್ದಂಗಿಲ್ಲ. ಒಂದು 10-11 ವರ್ಷ ಡಿಫ್ರೆನ್ಸ್ ಇದೆ ನನಗೂ ನನ್ನ ಮಗಳಿಗೂ ಆ ಲೆಕ್ಕದಲ್ಲಿ. ಸೊ ವಿ ಆರ್ ಕ್ವೈಟ್ ಓಕೆ ವಿತ್ ಈಚ್ ಅದರ್, ಏನೋ. ರೀಸೆಂಟಾಗಿ ನೀವು ರಾಜ್ಕುಮಾರ ಸೆಟ್ಟಿಗೆ ಹೋಗಿದ್ರಿ, ಅಪ್ಪುನ ಮೀಟ್ ಮಾಡಿದ್ರಿ ಅಂತ. ಸೊ ದಟ್ ಶೋಸ್ ಇಂಡಸ್ಟ್ರಿಯಲ್ಲೇ ಒಂದು ಸ್ಪೋರ್ಟಿವ್ನೆಸ್, ಫ್ರೆಂಡ್ಸ್ ಆಗಿರುವಂಥದ್ದು. ಸಿ ಐ ಥಿಂಕ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನಮ್ಮ ಎಲ್ಲರಲ್ಲೂ ನಮ್ಮ ಬೆಳವಣಿಗೆ ಇದೆ, ನಮ್ಮ ಕಾಂಪಿಟೇಷನ್ಸ್ ಆಗೋಗಿದೆ, ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿಲ್ಲ ಅನ್ನೋದು ಯಾವುದೂ ಸುಳ್ಳು, ಎಲ್ಲದೂ ಆಗಿದೆ. ಆ್ಯಂಡ್ ಮನೆಯಲ್ಲಿ ಹಿರಿಯರು ಅಂತ ಅನ್ನಿಸ್ಕೊಳೋರು ಯಾವಾಗಲೂ ಒಂದು ಎಕ್ಸಾಂಪಲ್ ಆಗಿರ್ಬೇಕಂತೆ ಕಿರಿಯರಿಗೆ. ಸೊ ಟುಡೇ ವೆನ್ ವಿ ಆರ್ ಸಿಟ್ಟಿಂಗ್ ದೇರ್ ಆಸ್ ಸೀನಿಯರ್ಸ್, ಐ ಗೆಸ್ ವಿ ನೀಡ್ ಟು ಸೆಟ್ ಎಕ್ಸಾಂಪಲ್ಸ್. ಏನೋ ನಮ್ಮ ಇಂಡಸ್ಟ್ರಿಯಲ್ಲಿ ಈಗ ಬರ್ತಾರೋ ಹೊಸೊಬ್ಬರಿಗಾಗಲಿ ಇನ್ನೊಬ್ಬರಿಗೆ ಕೆಟ್ಟ ಎಕ್ಸಾಂಪಲ್ಸ್ನ ನಾವು ಅವ್ರವ್ರ ಲೈಫಲ್ಲಿ ಏನು ಡಿಸೈಡ್ ಮಾಡ್ಕೊತಾರೆ ಅವ್ರಿಗೆ ಬಿಟ್ಟಿದ್ದು. ವಿ ಶುಡ್ ನಾಟ್ ಬಿ ಸೆಟ್ಟಿಂಗ್ ಬ್ಯಾಡ್ ಎಕ್ಸಾಂಪಲ್ಸ್ ಟು ದ್ಯಾಟ್. ನಾನು ಆ್ಯಕ್ಚುಲಿ ಇದು ಪ್ಲ್ಯಾನ್ ಮಾಡಿದ್ದಲ್ಲ, ಬೈಕಲ್ಲಿ ಹೋಗ್ತಾ ಇದ್ವಿ. ಐ ಗೋ ಫಾರ್ ಅ ರೈಡ್ ಎವ್ರಿ ಡೇ ಹಿಯರ್ ಮೈಸೂರಲ್ಲಿ. ಸೊ ಹೋಗ್ಬೇಕಾದ್ರೆ ನನ್ನ ಸ್ನೇಹಿತರು ಹೇಳಿದ್ರು ಇದೇ ಜಾಗದಲ್ಲಿ ಶೂಟಿಂಗ್ ಇದೆ ಅಂತ. ಐ ಸೆಡ್ ಲೆಟ್ಸ್ ಗೋ, ಹೋಗೋಣ ಬನ್ನಿ ಅಂದ್ಬಿಟ್ಟು ಅಂತ. ತಿಲಕ್ ಅಗೇನ್ ಈಸ್ ಅವರ್ ಸ್ನೇಹಿತರು ಕೂಡ. ಸೊ ವಿ ವೆಂಟ್ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಟು ಮೀಟ್ ಪುನೀತ್. ಐ ವಾಸ್ ವೆರಿ ಹ್ಯಾಪಿ ಟು ಮೀಟ್ ಅನಂತ್ ಸರ್. ನನಗೆ ದೊಡ್ಡ ಫ್ಯಾನ್ ಅನಂತ್ ಸರ್ದು ನಾನು. ಸೊ ಐ ವಾಸ್ ವೆರಿ ಹ್ಯಾಪಿ ಟು ಮೀಟ್ ಹಿಮ್. ಅಶೋಕಣ್ಣ ಸಿಕ್ಕಿದ್ರು, ದತ್ತಣ್ಣ ಸಿಕ್ಕಿದ್ರು. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಸೊ ವಿ ಸ್ಪೆಂಡ್ ಕ್ವೈಟ್ ಅ ಲಾಟ್ ಆಫ್ ಟೈಮ್ ದೇರ್ ಆ್ಯಂಡ್ ವಿ ರೋಡ್ ಬ್ಯಾಕ್ ಹೋಮ್. ರಿಲೀಸ್ಗೆ ರೆಡಿ ಆಗಿರುವಂಥದ್ದು ಕೋಟಿಗೊಬ್ಬ 2. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಆ ಫಿಲ್ಮಲ್ಲಿ? ಅದು 2 ಭಾಷೆಯಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ. ವೆರಿ 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 ಹೈ ಎವ್ರಿ ಡೇ ಬಿಕಾಸ್ ಆಫ್ ಮೈ ಸಿನಿಮಾ. ನನ್ನ ಒಂದು ಶೂಟಿಂಗ್ ಇದರಲ್ಲಿ ಒನ್ಸ್ ಮೈ ಶೂಟಿಂಗ್ ಇಸ್ ಡನ್, ಆ ಸಿನಿಮಾನ ಹೊರತುಪಟ್ಟು ನಾನು ಎಕ್ಸೈಟ್ ಆಗಿದ್ದೀನಿ ಅಂದರೆ ದಟ್ ವಿಲ್ ನಾಟ್ ಬಿ ಅ ರೈಟ್ ಥಿಂಗ್ ಟು ಸೇ.
ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ನ ನಾನು ಮಾಡ್ತಾ ಇರೋ ಸಿನಿಮಾ ನನಗೆ ಎಕ್ಸೈಟ್ಮೆಂಟು. ಬಟ್ ಅಲ್ಲಿ ಏನು ಕೊಡಬೇಕೋ ಕೊಟ್ಟಾಯ್ತು ನಾನು. ಸೊ That is not in your hand ನಾವು now. ದೇರ್ ಇಸ್ ಓನ್ಲಿ ಅ ಕ್ಯೂರಿಯಾಸಿಟಿ. ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ನಾವೆಲ್ಲ ಕಷ್ಟಪಟ್ಟು ಎಲ್ಲರೂ ಕೂಡ್ಕೊಂಡು ಒಂದು ಸಿನಿಮಾ ಮಾಡಿರ್ತೀವಲ್ಲ, ಒಂದು ವರ್ಷ ಒದ್ದಾಡಿರ್ತೀವಿ. ಈಗ ಅದು ನನ್ನ ಕೈಲಿಲ್ಲ, ಅವ್ರಗಳ ಕೈಲಿದೆ. ಹೇಗೆ ತೊಗೊಂಡು ಹೋಗ್ತಾರೆ, ಹೇಗೆ ಕೂರಿಸ್ತಾರೆ, ಯಾವ ಮಟ್ಟಿಗೆ ತೊಗೊಂಡು ಹೋಗ್ತಾರೆ ಅನ್ನೋದಿದೆಯಲ್ಲ, ಆ ಕ್ಯೂರಿಯಾಸಿಟಿ ನನಗಿದೆ. ಬಟ್ ಅಫ್ಕೋರ್ಸ್ ಒಂದು ಹ್ಯುಮಂಗಸ್ ಆನ್ ಟೇಬಲ್ ಬಿಸ್ನೆಸ್ ಆದಾಗ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಯಾಕಂದರೆ ಆ ನಿರ್ಮಾಪಕರು 100% ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಅಗೇನ್ ಬಾಬು ಹಸ್ ಡನ್ ಅ ವೆರಿ ಬಿಗ್ ಫಿಲ್ಮ್. ಅವರು ಇಷ್ಟುವರೆಗೂ ಈ ಥರ ಸಿನಿಮಾ ಮಾಡಿದ್ದಿಲ್ಲ. ಅವ್ರ ಶಕ್ತಿ ಮೀರಿ ಒಂದು ಸಿನಿಮಾ ಮಾಡಿದ್ದಾರೆ ಅವರು. ಸೊ ಐ ಥಿಂಕ್ ನಮ್ಮ ಕಡೆಯಿಂದ ಮೈ ವಿಶಸ್ ಆರ್ ಆಲ್ವೇಸ್ ದೇರ್ ಫಾರ್ ದಟ್ ಫಿಲ್ಮ್. ಆ್ಯಂಡ್ ತುಂಬ KSR ಅವರೊಟ್ಟಿಗೆ ವರ್ಕ್ ಮಾಡಿದ್ದು ಕೂಡ ನನಗೆ ಐ ಆಮ್ ವೆರಿ ವೆರಿ ಹ್ಯಾಪಿ. ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಟೀಮ್. ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾ ಹೆಬ್ಬುಲಿ ಈಗಾಗಲೇ ಹೇರ್ ಸ್ಟೈಲಿಂದ ಏನು ವೈರಲ್ ಆಗಿದೆ, ಸಿಕ್ಕಾಪಟ್ಟೆ ಕ್ರೇಜು ಹುಟ್ಟಾಕಿದೆ. ಈ ಸಿನಿಮಾ ಆಗಲೇ 2 ಕೋಟಿಗೂ ಹೆಚ್ಚು ಸ್ಯಾಟಲೈಟ್ ರೈಟ್ಸ್ ಹಿಂದಿಗೆ ಡಬ್ ಆಗಿದೆ ಅಂತ ಕೇಳ್ಪಟ್ವಿ. ಇದೊಂದು ಅಗೈನ್ ಒಂದು ರೆಕಾರ್ಡ್ ಇಂಡಸ್ಟ್ರಿಯಲ್ಲಿ. ಇಟ್ಸ್ ನೈಸ್. ನಾನು ಅದರಿಂದ ಒಂದು ತುಂಬ ಅಹಂ ಪಡೋವಂಥದ್ದು ಏನಿಲ್ಲ. ಬಟ್ ಖುಷಿ ಆಗೋದೇನಕ್ಕಂದರೆ ನನ್ನನ್ನು ನಂಬಿ ಒಂದಿಬ್ಬರು ಪ್ರೊಡ್ಯೂಸರ್ಸ್ ಬಂದಿದ್ದಾರೆ. ಹೋಗಬೇಕಾದ್ರೆ ಅವ್ರಿಗೆ ಒಳ್ಳೊಳ್ಳೆ ರೀತಿಯಲ್ಲೆಲ್ಲ ಅದು ಬಿಕಾಸ್ ಆ್ಯಂಡ್ ಕೃಷ್ಣ ಎಸ್ಪೆಷಲಿ ಕಿಟ್ಟಪ್ಪ ಗಜಕೇಸರಿ ಆದಮೇಲೆ ಹೀಸ್ ವೆಯ್ಟೆಡ್ ಅ ಲಾಟ್. ಒಂದು ಕತೆ ಮಾಡೋಕ್ಕೆ 1.5 ವರ್ಷ ತೊಗೊಂಡ್ರು ಅವರು. ಅದಾದಮೇಲೆ 1 ವರ್ಷ ವೆಯ್ಟ್ ಮಾಡ್ಯಾರೆ. ಸೊ ಆತನಿಗೆ ಒಳ್ಳೇದಾಗಬೇಕು ಫಸ್ಟ್ ನನಗೆ. ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. Thank you. ಐ ಥಿಂಕ್ ಹ್ಯಾಡ್ ಅ ವಂಡರ್ಫುಲ್ ಟೈಮ್. ಐ ಥಿಂಕ್ ಕಿಚನ್ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರುವಂಥ ಅದೆಷ್ಟೋ ವಿಚಾರಗಳನ್ನು ನಾವು ಈ ಇಂಟರ್ವ್ಯೂಲಿ ನಿಮ್ಗೆ ಹೇಳಿದ್ದೀವಿ ಅಂತ ಅಂದ್ಕೊಂಡಿದ್ವಿ. ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ವಿಲ್ ಬಿ ಆಲ್ಸೋ ಹ್ಯಾಪಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕಿಚನ್ ಜೊತೆ ನಿಮಗೆ ಗೊತ್ತಿಲ್ಲದೆ ಇರುವಂಥ ವಿಚಾರಗಳು ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. Hello, Mr.